ನಲ್ಮೆಯ ವೀಕ್ಷಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ವಿದ್ಯಾಸ್ತ್ರ ದ ವೆಪನ್ ಆಫ್ ನಾಲೆಡ್ಜ್ಗೆ ಆದರದ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಸಮಯ ಪ್ರಪಂಚದ ಲಕ್ಷಾಂತರ ಜನರಿಗೆ ಸಿಕ್ಕಿರ್ತಕ್ಕಂತಹ ಅತ್ಯಮೂಲ್ಯವರ. ದೇವರು ಮನುಷ್ಯನಿಗೆ ನೀಡಿದಂತಹ ಒಂದು ಅವಕಾಶ, ಸೋಲು ಗೆಲುವನ್ನು ನಿರ್ಧರಿಸುವಂತಹ ಅಂಶ. ಆತ್ಮೀಯರೇ, ಸಮಯದ ಮಹತ್ವವನ್ನ ನಾವು ಎಷ್ಟು ಹೇಳಿದ್ರೂ ಸಾಲದು. ಆ ಸಮಯದ ಮಹತ್ವವನ್ನ ತಿಳಿಸ್ತಕ್ಕಂತಹ 10ನೇ ತರಗತಿ ಕರ್ನಾಟಕ ರಾಜ್ಯ ಪಠ್ಯಕ್ರಮ ಹಿಂದಿ ಭಾಷೆಯ ಒಂದು ಪದ್ಯ ಸಮಯ ಕಿ ಪಹಚಾನ್. ಈ ಪದ್ಯವನ್ನ ಇವತ್ತು ನಾವು ಚರ್ಚಿಸಲಿದ್ದೇವೆ. ಬನ್ನಿ, ಸಮಯವನ್ನ ವ್ಯರ್ಥ ಮಾಡದೆ ಸಮಯ ಕಿ ಪಹಚಾನ್ ಪದ್ಯವನ್ನ ಚರ್ಚೆ ಮಾಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿ ಭಾಷೆಯ ರಾಷ್ಟ್ರಕವಿ ಎಂದೇ ಹೆಸರಾಗಿರ್ತಕ್ಕಂತಹ ಮೈಥಿಲಿ ಶರಣ್ ಗುಪ್ತ್ ರವರ ಸುಪುತ್ರ ಸಿಯಾರಾಮ್ ಶರಣ್ ಗುಪ್ತ್ ರವರು ರಚನೆ ಮಾಡಿರ್ತಕ್ಕಂತಹ ಪದ್ಯ ಸಮಯ ಕಿ ಪಹಚಾನ್. ಈ ಪದ್ಯದಲ್ಲಿ ಕವಿಯ ಆಶಯ ಏನು? कवि इस कविता में कहते हैं कि समय अत्यंत महत्वपूर्ण है, इसका महत्व धन से भी ज्यादा है. समय को जो व्यक्ति अपना सच्चा साथी बना लेता है वो अपने हर काम में सफल होता है. और इसी तरह जो काम करने का अवसर हमें प्राप्त होता है उस काम को हमें करना है उसी समय पर और उस अवसर को व्यर्थ नहीं करना है. ಆತ್ಮೀಯರೇ, ಈ ಪದ್ಯದಲ್ಲಿ ಈ ಪದ್ಯವನ್ನ ಕಲಿಯೋದ್ರಿಂದ ನನಗೆ ಸಿಗ್ತಕ್ಕಂತಹ ಸಂದೇಶ, ಸಿಯಾರಾಮ್ ಶರಣ್ ಗುಪ್ತ್ ರವರ ಪ್ರಕಾರ ಸಮಯ ಅಂತಕ್ಕಂಥದ್ದು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥದ್ದು. ಇದರ ಮಹತ್ವ ಧನಕ್ಕಿಂತಲೂ ಆಸ್ತಿ ಅಂತಸ್ತಿಗಿಂತಲೂ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಸಮಯವನ್ನ ಯಾರು ತನ್ನ ನಿಜವಾದ ಜೊತೆಗಾರನನ್ನಾಗಿ ಮಾಡ್ಕೊಳ್ತಾರೆ, ಸಮಯವನ್ನ ಯಾರು ಅತ್ಯಂತ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ, ಅವನ ಪ್ರತಿಯೊಂದು ಕೆಲಸವೂ ಕೂಡ ಯಶಸ್ವಿಯಾಗುತ್ತೆ. ಹಾಗೆ ಸಿಕ್ಕಂತಹ ಸಮಯವನ್ನ ಸದಾವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಬೇಕು, ಅದನ್ನ ವ್ಯರ್ಥ ಮಾಡಬಾರ್ದು ಅಂತಕ್ಕಂತಹ ಸಂದೇಶದೊಂದಿಗೆ ಸಿಯಾರಾಮ್ ಶರಣ್ ಗುಪ್ತ್ ಈ ಪದ್ಯವನ್ನ ಬರೀತಾರೆ. ಬನ್ನಿ, ಈ ಪದ್ಯವನ್ನ ಅದರ ಸಾರಾಂಶವನ್ನ ಸುದೀರ್ಘವಾಗಿ ಚರ್ಚೆ ಮಾಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಕವಿ ಪದ್ಯದ ಮೊದಲ 2 ಸಾಲುಗಳಲ್ಲಿ ಈ ರೀತಿ ಹೇಳ್ತಾರೆ: ಉದ್ಯೋಗಿ ಕೋ ಕಹಾ ನಹಿ ಸುಸಮಯ ಮಿಲ್ ಜಾತಾ, ಸಮಯ ನಷ್ಟ ಕರ್ ಕಹಿ ಸೌಖ್ಯ ಕೋಯಿ ಭಿ ಪಾತಾ. ಕವಿಯ ಪ್ರಕಾರ ಉದ್ಯೋಗಿ, ಪರಿಶ್ರಮ ಕರ್ನೆ ವಾಲಾ ವ್ಯಕ್ತಿ, ಶ್ರಮ ಪಡ್ತಕ್ಕಂಥ ವ್ಯಕ್ತಿಗೆ, ಕಷ್ಟ ಪಡ್ತಕ್ಕಂಥ ವ್ಯಕ್ತಿಗೆ ಎಲ್ಲಿ ತಾನೇ ಸದಾವಕಾಶ ಸಿಗಲ್ಲ. ಯಾವುದು ಅವನಿಗೆ ಸರಿಯಾದ ಸಮಯ ಅಲ್ಲ. ಒಬ್ಬ ಕಷ್ಟ ಪಡ್ತಕ್ಕಂಥ ವ್ಯಕ್ತಿಗೆ ಪ್ರತಿಯೊಂದು ಸಮಯವೂ ಕೂಡ ಸದಾವಕಾಶ, ಪ್ರತಿಯೊಂದು ಸಮಯವೂ ಕೂಡ ಸರಿಯಾದ ಸಮಯ. ಅದನ್ನೇ ಕವಿ ಇಲ್ಲಿ ಹೇಳ್ತಾರೆ, ಉದ್ಯೋಗಿ ಕೋ, ಪರಿಶ್ರಮ ಕರ್ನೆ ವಾಲೆ ವ್ಯಕ್ತಿ ಕೋ ಕಹಾ ನಹಿ, ಎಲ್ಲಿ ತಾನೇ ಅವನಿಗೆ ಸುಸಮಯ ಮಿಲ್ ಜಾತಾ, ಅಚ್ಛಾ ಸಮಯ ಕಹಾ ನಹಿ ಮಿಲ್ತಾ, ಎಲ್ಲಿ ತಾನೇ ಅವನಿಗೆ ಒಳ್ಳೆಯ ಸಮಯ ಸಿಗೋದಿಲ್ಲ. ಪ್ರತಿಯೊಂದು ಸಮಯವೂ ಕೂಡ ಒಳ್ಳೆಯ ಸಮಯ. ನೆನಪಿಡಿ, कवि के अनुसार एक परिश्रम करने वाले व्यक्ति को, मेहनत करने वाले एक व्यक्ति को हर समय सुसमय होता है, हर समय अच्छा समय होता है. उसे कहां नहीं मिलता अच्छा समय. नेक्स्ट लाइन में कवि बोलते हैं, समय को नष्ट कर, समय को व्यर्थ कर सौख्य कोई पाता है क्या. समय नष्ट कर, समय को नष्ट कर कहीं सौख्य कोई भी पाता. ಯಾರಾದ್ರೂ ಸಮಯವನ್ನ ನಷ್ಟ ಮಾಡಿ, ಸಮಯವನ್ನ ವ್ಯರ್ಥ ಮಾಡಿ कोई भी सौख्य पाता है, सुख की प्राप्ति करता है. कवि हमको प्रश्न पूछते हैं, कवि ನಮಗೆ ಪ್ರಶ್ನಿಸ್ತಾರೆ, ಒಬ್ಬ ಉದ್ಯೋಗಿ ಆಗಿರ್ತಕ್ಕಂಥವನಿಗೆ ಪ್ರತಿಯೊಂದು ಒಳ್ಳೆಯ ಸಮಯವೇ? ಸಮಯವನ್ನ ವ್ಯರ್ಥ ಮಾಡಿರ್ತಕ್ಕಂಥ ವ್ಯಕ್ತಿ ಎಲ್ಲಾದ್ರೂ ಸುಖವನ್ನ ಪ್ರಾಪ್ತಿ ಮಾಡ್ಲಿಕ್ಕೆ ಸಾಧ್ಯವೇ? ಆ ಪ್ರಶ್ನೆಯನ್ನ ಮಾಡ್ತಾ ಮುಂದೆ ಕವಿ ಹೇಳ್ತಾರೆ, ಆಲಸ್ ಹಿ ಯಹ ಕರಾ ರಹಾ ಹೈ ಸಭಿ ಬಹಾನೆ, जो करना है करो अभी, कल हो क्या जाने.
कवि बोलते हैं आलस ही यह करा रहा है, आलस्य हमारे अंदर जो बुरी आदत है, ನಮ್ಮಲ್ಲಿ ಏನು ಬ್ಯಾಡ್ ಹ್ಯಾಬಿಟ್ ಇದೆ, ಆಲಸ್ಯ ಸೋಮಾರಿತನ, ಈ ಆಲಸ್ಯವೇ ಕರಾ ರಹಾ ಹೈ, ಕರ್ ರಹಾ ಹೈ ನಹಿ ಕರಾ ರಹಾ ಹೈ, ಮಾಡಿಸ್ತಾ ಇದೆ ನಮ್ಮಿಂದ. ಏನು ಮಾಡಿಸ್ತಾ ಇದೆ? ಸಭೀ ಬಹಾನೆ, ಎಲ್ಲಾ ನೆಪಗಳನ್ನೂ ಮಾಡಿಸ್ತಾ ಇದೆ. ಒಂದು ಕೆಲಸವನ್ನ ಮಾಡಬೇಕು ಅಂದಾಗ, ಒಂದು ಸಮಯವನ್ನ ನಿಗದಿಪಡಿಸಿದಾಗ, ಆ ಸಮಯಕ್ಕೆ ತಕ್ಕಂತೆ ಕೆಲಸ ಮಾಡಲಿಕ್ಕೆ ಬೇಕಾದಂತಹ ಪ್ರೋತ್ಸಾಹವನ್ನ ತುಳಿಯುವಂತಹ ಕೆಲಸ ಮಾಡ್ತಿರ್ತಕ್ಕಂಥದ್ದು ಸೋಮಾರಿತನ, ಆಲಸ್ಯ. ಕವಿ ಹೇಳ್ತಾರೆ ಆಲಸ್ ಹಿ ಯಹ ಕರಾ ರಹಾ ಹೈ ಸಭೀ ಬಹಾನೆ, ಆಲಸ್ ಹಿ ಯಹ ಕರಾ ರಹಾ ಹೈ, ಸೋಮಾರಿತನವೇ ಮಾಡಿಸ್ತಾ ಇದೆ, ಸಭೀ ಬಹಾನೆ, ಎಲ್ಲಾ ಬಹಾನೆಗಳನ್ನ, ನೆಪಗಳನ್ನ. ಬಚ್ಚೋ, ಬಹಾನೆ इसका अर्थ है काम को टालने की वजह, ಕೆಲಸವನ್ನ ಮುಂದೂಡಲಿಕ್ಕೆ ಬೇಕಾದಂತಹ ಹೆಸರು ಮಾತ್ರದ ಕಾರಣ, ಅಲ್ಪ ಕಾರಣ. ಸತ್ಯವಾದ ಯಾವುದೇ ರೀತಿಯ ಕಾರಣವಿರೋದಿಲ್ಲ, ನೈಜವಾದ ಕಾರಣವಿರೋದಿಲ್ಲ. ಆದರೆ ವಿನಾಕಾರಣ ಕೆಲಸವನ್ನ ಮುಂದೂಡ್ತಕ್ಕಂಥದ್ದು, बिला वजह बेवजह काम को आगे डालना, टालना, इसे क्या बोलते हैं? आलस्य. ये आलस्य मनुष्य के अंदर है, ये आलस्य मनुष्य को बहाने करा रहा है. ಈ ಆಲಸ್ಯವೇ ಮನುಷ್ಯನಿಗೆ ನೆಪಗಳನ್ನ ಹುಡುಕೋ ತರ ಮಾಡ್ತಾ ಇದೆ. ಖಂಡಿತವಾಗ್ಲೂ ಹೌದು. ಸಮಯವನ್ನ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅಡ್ಡಿಯಾಗಿರ್ತಕ್ಕಂಥದ್ದೇ ಸೋಮಾರಿತನ, ಆಲಸ್ಯ. ಮುಂದೆ ಕವಿ ಹೇಳ್ತಾರೆ पा सकते फिर नहीं कभी तुम इसको खो के, चाहो तुम क्यों नहीं चक्रवर्ती भी होके. पा सकते नहीं, तुम नहीं पा सकते. यदि एक बार समय को तुमने खो दिया, ಒಂದು ಸಲ ನೀನು ಸಮಯವನ್ನ ಕಳ್ಕೊಂಡಿದ್ಯಾ ಅಂದ್ರೆ, एक बार अगर तुमने समय को व्यर्थ कर दिया, खो दिया, तो फिर और एक बार उसको नहीं पा सकते. चाहो तुम चक्रवर्ती ही क्यों ना हो, चाहो तुम महाराजा ही क्यों ना हो, तुम चाहो तुम बादशाह ही क्यों ना हो. ಕವಿಯ ಪ್ರಕಾರ ಒಂದು ಸಲ ಸಮಯವನ್ನ ಕಳ್ಕೊಂಡ್ರೆ ಮತ್ತೆ ಆ ಸಮಯ ಸಿಗೋದಿಲ್ಲ. ಚಾಹೋ, ಬೇಕಾದ್ರೆ ನೀನು ಚಕ್ರವರ್ತಿಯೇ ಆಗಿರು, ಮಹಾರಾಜನೇ ಆಗಿರು, ಪ್ರಪಂಚವನ್ನ ಆಳುವಂತಹ ದೊಡ್ಡ ಮಹಾರಾಜನೇ ಆಗಿರು, ಸರ್ವಾಧಿಕಾರಿಯೇ ಆಗಿರು. अगर एक बार समय को तुम व्यर्थ करोगे, पा सकते नहीं, नहीं पा सकते, ಪಡೀಲಿಕ್ಕೆ ಆಗೋದಿಲ್ಲ. एक बार उसको खोके. ಕವಿ ಹೇಳ್ತಾರೆ ಪಾ ಸಕ್ತೆ ಫಿರ್ ನಹಿ ಕಭಿ ತುಮ್ ಇಸ್ಕೋ ಖೋಕೆ, ಇದನ್ನ ನೀನು ಕಳ್ಕೊಂಡ್ರೆ, ಚಾಹೋ ತುಮ್ ಚಕ್ರವರ್ತಿ ಭಿ ಕ್ಯೂ ನಾ ಹೋ, ನೀನು ಚಕ್ರವರ್ತಿಯೇ ಆಗಿರು. ಖಂಡಿತವಾಗ್ಲೂ ಸಮಯವನ್ನ ಕಳ್ಕೊಂಡ್ರೆ ನೀನು ಪಡಿಲಿಕ್ಕೆ ಮತ್ತೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಮುಂದೆ ಕವಿ ಹೇಳ್ತಾರೆ ಅದ್ರ ಬಗ್ಗೆನೆ, ಸಮಯದ ಒಂದು ಮಹತ್ವದ ಬಗ್ಗೆ. कर सकता कब कौन द्रव्य है इसकी समता, फिर भी तुमको नहीं जरा है इसकी चिंता. ಎಷ್ಟು ಅದ್ಭುತವಾಗಿ ಸಮಯದ ಬಗ್ಗೆ ಹೇಳ್ತಾರೆ ಕವಿ. कर सकता कब कौन द्रव्य है, अरे समय के बराबर, समय के समान कोई द्रव्य है, कोई धन है, कोई आस्ति है, कोई धनराशि है, या कोई पदार्थ है. ಸಮಯಕ್ಕೆ ಸಮಾನವಾಗಿರ್ತಕ್ಕಂತಹ ಆಸ್ತಿ ಅಂತಸ್ತು, ಸಮಯಕ್ಕೆ ಸಮಾನವಾಗಿರ್ತಕ್ಕಂತಹ ಯಾವುದಾದ್ರೂ ವಸ್ತು ಕೋಯಿ ಕರ್ ಸಕ್ತಾ ಹೈ ಖರ್ಚ್, ಯಾರಾದ್ರೂ ಖರ್ಚು ಮಾಡ್ಲಿಕ್ಕೆ ಸಾಧ್ಯನಾ? ಕವಿ ಅದನ್ನ ಹೇಳ್ತಾರೆ, ಕರ್ ಸಕ್ತಾ ಕಬ್ ಕೌನ್ ದ್ರವ್ಯ ಹೈ ಇಸ್ಕಿ ಸಮತಾ. इसकी समता करने का जो धन है कोई खर्च कर सकता है. ಯಾವುದಾದ್ರೂ ಧನ ಸಂಪತ್ತಾಗ್ಲಿ, ಯಾವುದಾದ್ರೂ ಧನರಾಶಿ ಆಗ್ಲಿ, ಸಮಯವನ್ನ ಮತ್ತೆ ಮರಳಿ ತರುವ ರೀತಿ, ಸಮಯಕ್ಕೆ ಸಮಾನವಾಗುವ ರೀತಿ ಇದೆಯಾ? ಖಂಡಿತ ಇಲ್ಲ. ಎಂತಹ ದೊಡ್ಡ ಶ್ರೀಮಂತನಾದರೂ ಕೂಡ ಆಸ್ತಿ ಅಂತಸ್ತನ್ನ ಮಾಡಬಹುದು, ಕಳೆದು ಹೋಗಿರ್ತಕ್ಕಂಥದ್ದನ್ನ ಮತ್ತೆ ಮರಳಿ ಪಡೆಯಬಹುದು. ಆದರೆ ಕಳೆದು ಹೋದ ಸಮಯವನ್ನ, ಕಳೆದು ಹೋದ ಸಮಯದಲ್ಲಿ ಒಂದು ಕ್ಷಣವನ್ನ
ಮರಳಿ ಪಡೆಯಕ್ಕೆ ಸಾಧ್ಯ ಇಲ್ಲ. ಫಿರ್ ಭಿ ಕವಿ ಹೇಳ್ತಾರೆ, ಫಿರ್ ಭಿ ತುಮ್ಕೋ ನಹಿ ಜರಾ ಹೈ ಇಸ್ಕಿ ಚಿಂತಾ, ಇಸ್ಕಿ ಚಿಂತಾ ತುಮ್ಹೆ ಜರಾ ಭಿ ನಹಿ ಹೈ. ನಿನಗೆ ಸ್ವಲ್ಪವೂ ಕೂಡ ಸಮಯದ ಬಗ್ಗೆ ಚಿಂತೆನೇ ಇಲ್ಲ. ಸಮಯವನ್ನ ನೀನು ಖರ್ಚು ಮಾಡಕ್ಕೆ ಸಮಯಕ್ಕೆ ಸಮಾನವಾದಂತಹ ಯಾವುದೇ ವಸ್ತು ಖರ್ಚು ಮಾಡಕ್ಕೆ ಸಾಧ್ಯ ಇಲ್ಲ. ಸಮಯವನ್ನ ಕಳ್ಕೊಂಡ್ಮೇಲೆ ಮತ್ತೆ ಮರಳಿ ಪಡಿಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಫಿರ್ ಭಿ ತುಮ್ಕೋ ನಹಿ ಜರಾ ಹೈ, ನಿನಗೆ ಸ್ವಲ್ಪನೂ ಇಲ್ಲ, ಥೋಡಾ ಭಿ ನಹಿ ಹೈ, ಜರಾ ಭಿ ನಹಿ ಹೈ, ಇಸ್ಕಿ ಚಿಂತಾ, ಇದರ ಚಿಂತೆ. ಆತ್ಮೀಯರೇ, ಪ್ರಪಂಚದಲ್ಲಿ ಸಫಲರಾಗಿರ್ತಕ್ಕಂಥ ಯಾವುದೇ ವ್ಯಕ್ತಿನ ತಗೊಳ್ಳಿ ನೀವು, ಅವನಿಗೆ ಇರ್ತಕ್ಕಂಥದ್ದು 24 ಗಂಟೆನೇ. ಒಂದು ದಿನದಲ್ಲಿ ಅವನಿಗೆ ಏನು ಎಕ್ಸ್ಟ್ರಾ 2 ಅವರ್ಸ್ ಸಿಗೋದಿಲ್ಲ. ನಮಗೆ ನಿಮಗೆ ಯಾವ ರೀತಿ ದಿನಕ್ಕೆ 24 ಗಂಟೆಯೋ ಅದೇ ರೀತಿ ಸಫಲರಾಗುವಂತಹ ಸಾಧನೆಗಳ ಮೆಟ್ಟಿಲುಗಳನ್ನೇರಿ ಹೋಗಿರ್ತಕ್ಕಂತಹ ಎಲ್ಲರಿಗೂ ಕೂಡ ಇರ್ತಕ್ಕಂಥದ್ದು 24 ಗಂಟೆ. ಆದರೆ ಸಮಯವನ್ನ ಸದುಪಯೋಗ ಪಡಿಸಿಕೊಂಡಂತಹವನು ಸಫಲನಾದ. ಸಮಯವನ್ನ ದುರುಪಯೋಗ ಪಡಿಸಿ ಅದನ್ನ ವ್ಯರ್ಥ ಮಾಡಿಕೊಂಡವನೇನ್ ಮಾಡ್ದ? ಅಸಫಲನಾದ. ಅದನ್ನೇ ಇಲ್ಲಿ ಕವಿ ಹೇಳ್ತಾರೆ, ತುಂಬಾ ಅದ್ಭುತವಾಗಿ ಹೇಳ್ತಾರೆ, ಸಮಯವನ್ನ ನೀನು ಸರಿಯಾಗಿ ಉಪಯೋಗಿಸ್ಕೋ. ಸಮಯವನ್ನ ಸಮಯಕ್ಕೆ ಸಮಾನವಾಗಿರ್ತಕ್ಕಂಥ ಧನವಾಗಲಿ, ಸಮಯಕ್ಕೆ ಸಮಾನವಾಗಿರ್ತಕ್ಕಂಥ ವಸ್ತು ಆಗಲಿ, ಕೋಯಿ ಬಿ ಖರ್ಚು ನಹಿ ಕರ್ ಸಕ್ತಾ ಹೈ, ಯಾರು ತರಕ್ಕೆ ಸಾಧ್ಯ ಇಲ್ಲ, ಖರ್ಚು ಮಾಡಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ತುಮ್ಕೋ ಜರಾ ಬಿ ನಹಿ ಹೈ, ನಿನಗೆ ಸ್ವಲ್ಪವೂ ಇಲ್ಲ, ಇಸ್ಕಿ ಚಿಂತಾ. ಮುಂಚೆನೆ ನಾನು ಒಂದು ಮಾತು ಹೇಳಿದೆ ಈ ವಿಡಿಯೋದ ಸ್ಟಾರ್ಟಿಂಗ್ ನಲ್ಲಿ, ಸಮಯ ಅಂತಕ್ಕಂಥದ್ದು ದೇವರು ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥ, ಮನುಷ್ಯನಿಗೆ ಮಾತ್ರ ಅಲ್ಲ ಸಕಲ ಜೀವರಾಶಿಗಳಿಗೆ ಕೊಟ್ಟಿರ್ತಕ್ಕಂಥ ಅಪಾರವಾದ, ಅಮೂಲ್ಯವಾದ, ಬೆಲೆ ಕಟ್ಟಲಾಗದಂತಹ ಸಂಪತ್ತು, ಸಂಪತ್ತಿಗಿಂತ ಹೆಚ್ಚಾಗಿ ಒಂದು ವರ. ಅದನ್ನೇ ಕವಿ ಹೇಳ್ತಾರೆ, ಸಮಯ ಈಶ್ ಕಾ ದಿಯಾ ಹುವಾ ಅತಿ ಅನುಪಮ್ ಧನ್ ಹೈ, ಯಹಿ ಸಮಯ ಹಿ ಅಹೋ ತುಮ್ಹಾರಾ ಶುಭ ಜೀವನ ಹೈ. समय ईश का दिया हुआ, ईश्वर का दिया हुआ, भगवान का दिया हुआ, ಭಗವಂತ ಕೊಟ್ಟಿರ್ತಕ್ಕಂತಹ ಅತಿ ಅನುಪಮ್ ಧನ ಹೈ, ಅತ್ಯಮೂಲ್ಯವಾಗಿರ್ತಕ್ಕಂಥ ಧನ, ಅತ್ಯಮೂಲ್ಯವಾಗಿರ್ತಕ್ಕಂಥ ವರ. ಅಷ್ಟು ದೊಡ್ಡ ವರವನ್ನ ಸಮಯ ತೋ ಈಶ್ವರ ಕಾ ದಿಯಾ ಹುವಾ ಅತಿ ಅನುಪಮ್ ಧನ್ ಹೈ, ಯಹಿ ಸಮಯ ಹಿ, ಈ ಸಮಯವೇ ನಿನಗೆ ತುಮ್ಹಾರೆ ಜೀವನ್ ಕಾ ಶುಭ ಹೈ, ನಿನ್ನ ಜೀವನಕ್ಕೆ ಶುಭ ತರತಕ್ಕಂಥದ್ದು. ಕವಿ ಹೇಳ್ತಾರೆ ನೋಡಿ, ಸಮಯ ಈಶ್ ಕಾ ದಿಯಾ ಹುವಾ ಅತಿ ಅನುಪಮ್ ಧನ್ ಹೈ, ಯಹಿ ಸಮಯ ಹಿ, ಈ ಸಮಯವೇ ತುಮ್ಹಾರಾ ಜೀವನ್ ಕಾ ಶುಭ ಹೈ, ಯಹಿ ಸಮಯ ಹಿ ಅಹೋ ತುಮ್ಹಾರಾ ಶುಭ ಜೀವನ್ ಹೈ. ಅರ್ಥಾತ್ जीवन का शुभ है, जीवन को शोभा देने वाला है, जीवन को शुभ करने वाला है, जीवन को सफलता के रास्ते में ले जाने वाला है. ಜೀವನವನ್ನ ಸಫಲತೆಯ ಕಡೆಗೆ ತಗೊಂಡು ಹೋಗ್ತಕ್ಕಂಥ ಒಂದು ಅವಕಾಶವೇ ಈ ಸಮಯ, ಈ ಒಂದು ಕಾಲ. ಆದ್ರೆ ಸದ್ದಿಲ್ಲದೆ ನಮ್ಮ ಮುಂದೆ ಸರಿದು ಹೋಗ್ತಾ ಇದೆ ಸಮಯದ ಸರ್ಪ, ನಮಗೆ ಅದರ ಅರಿವಿಲ್ಲ. ಕವಿ ಹೇಳ್ತಾರೆ, ನಿನ್ನ ಜೀವನಕ್ಕೆ ಶುಭ ತರುವಂತಹ ವರ ಈಶ್ವರ ಕೊಟ್ಟಿದ್ದಾನೆ. ಸಮಯ ತೋ ಈಶ್ವರ ಕಾ ದಿಯಾ ಹುವಾ ಏಕ್ ಅನುಪಮ್ ಧನ್ ಹೈ, ಅಮೂಲ್ಯವಾದ ಧನ. ಯಹಿ ಸಮಯ ತೇರಾ ಶುಭ ಜೀವನ ಹೈ, ಇದೇ ಸಮಯ ನಿನ್ನ ಶುಭ ತರ್ತಕ್ಕಂಥ ಜೀವನಕ್ಕೆ ಶುಭ ತರ್ತಕ್ಕಂಥ ಒಂದು ವರ. ಎಷ್ಟು ಅದ್ಭುತವಾಗಿ ಕವಿ ಹೇಳ್ತಾರೆ ಸಮಯದ ಮಹತ್ವದ ಬಗ್ಗೆ. ಆದ್ರೆ ಮನುಷ್ಯರಾಗಿರ್ತಕ್ಕಂಥ ನಾವು ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದೀವಿ. ಆ ಸಮಯವನ್ನ ಸರಿಯಾಗಿ ಬಳಸಿಕೊಳ್ಳೋದಕ್ಕೆ ಯಾಕೆ ನಮ್ಗೆ ಇನ್ನೂ ಬರ್ತಾ ಇಲ್ಲ? ಯಾಕೆ ಅದರಲ್ಲಿ ನಾವಿನ್ನೂ ಕೂಡ ಫೇಲ್ಯೂರ್ ಆಗ್ತಾ ಇದ್ದೀವಿ, ಅಸಫಲರಾಗ್ತಾ ಇದ್ದೀವಿ? ಸಮಯವನ್ನ ಸದುಪಯೋಗ ಪಡಿಸ್ಕೊಳ್ಳೋದ್ರಲ್ಲೇ ಅಸಫಲರಾದ್ರೆ ಇನ್ನ ಜೀವನದ ಗುರಿಯನ್ನ ಸಾಧಿಸೋದ್ರಲ್ಲಿ ಸಫಲರಾಗ್ತೀವ ನಾವು? ಕವಿ ಮುಂದೆ ಹೇಳ್ತಾರೆ, ತುಚ್ಚ ಕಭಿ ತುಮ್ ನಹಿ ಏಕ್ ಪಲ್ ಕೋ ಭಿ ಜಾನೋ, ಪಲ್ ಪಲ್ ಸೇ ಹಿ ಬನಾ ಹುವಾ ಜೀವನ್ ಕೋ ಮಾನೋ. ತುಚ್ಚ
ತುಚ್ಛ ನಹಿ ಸಮಜ್ನಾ ಹೈ, ಛೋಟಾ ನಹಿ ಸಮಜ್ನಾ ಹೈ. ಅಲ್ಪವಾಗಿ ಕಡೆಗಣಿಸಬಾರ್ದು, ಅಲ್ಪವಾಗಿ ನಾವು ಅರ್ಥ ಮಾಡ್ಕೊಳ್ಬಾರ್ದು. ಏನನ್ನ? ಸಮಯವನ್ನಲ್ಲ, ಸಮಯದಲ್ಲಿ ಒಂದು ಕ್ಷಣವನ್ನು ಕೂಡ. ಕವಿ ಹೇಳ್ತಾರೆ, ತುಚ್ಛ ಕಭಿ ತುಮ್ ನಹಿ ಏಕ್ ಪಲ್ ಕೋ ಭಿ ಏಕ್ ಕ್ಷಣ ಕೋ ಭಿ ಜಾನೋ. तुम नहीं जानना है एक पल को भी तुच्छ, एक क्षण को भी छोटा नहीं समझना है, अल्प नहीं समझना है. ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ ಒಂದು ಸೆಕೆಂಡ್ ಅನ್ನು ಕೂಡ, ಚಿಕ್ಕದಾಗಿ ಅಲ್ಪವಾಗಿ ನೋಡುವ ಹಾಗೆ ಇಲ್ಲ ಒಂದು ಕ್ಷಣವನ್ನು ಕೂಡ. ಯಾಕೆ ಗೊತ್ತಾ? ಕವಿ ನೆಕ್ಸ್ಟ್ ಲೈನ್ ಅಲ್ಲಿ ಹೇಳ್ತಾರೆ, ಪಲ್ ಪಲ್ ಸೇ ಹಿ ಬನಾ ಹುವಾ ಜೀವನ್ ಕೋ ಮಾನೋ. ಪಲ್ ಪಲ್ ಸೆ, ಕ್ಷಣ ಕ್ಷಣ ಸೆ, सेकंड इंदाने जीवन बना हुआ है, जीवन कंस्ट्रक्ट हुआ है, जीवन निरूपण हुआ है. ಜೀವನ ಅಂತಕ್ಕಂಥದ್ದು ಆಗಿರೋದು ಪಲ್ ಪಲ್ ಸೆ, ಕ್ಷಣ ಕ್ಷಣದಿಂದ. ಆದ್ಮೇಲೆ ಹನಿ ಹನಿಯಿಂದ ಹಳ್ಳ, ಹನಿ ಹನಿಯಿಂದ ಸಮುದ್ರ ಸಾಗರ, ಹಾಗೆ ಕ್ಷಣ ಕ್ಷಣದಿಂದ ಜೀವನ. ಒಂದೇ ಒಂದು ಕ್ಷಣ ಜೀವನ ಬದಲಾಯಿಸೋದಕ್ಕೆ ಸಾಕು, ಒಂದೇ ಒಂದು ಕ್ಷಣ ಜೀವನವನ್ನ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಸಾಕು, ಒಂದೇ ಒಂದು ಕ್ಷಣ ಜೀವನವನ್ನ ಜ್ಞಾನೋದಯ ಮಾಡಿಕೊಳ್ಳಿಕ್ಕೆ ಸಾಕು, ಒಂದೇ ಒಂದು ಕ್ಷಣ ಜೀವನವನ್ನ ವ್ಯರ್ಥ ಮಾಡ್ಕೊಳ್ಳೋದಕ್ಕೂ ಸಾಕು. ಹೆಸರನ್ನ ಗಳಿಸಿರ್ತಕ್ಕಂಥದ್ದು, ಆ ಗಳಿಸಿರ್ತಕ್ಕಂಥ ಹೆಸರನ್ನ ಕೆಡಿಸ್ಕೊಳ್ತಕ್ಕಂಥದ್ದು, ಅಂತರವನ್ನ ನೀವೇ ನೋಡಿ. ಒಂದು ಕ್ಷಣದಲ್ಲಿ ನೀವು ಬಂದಿರತಕ್ಕಂಥ ಹೆಸರನ್ನ ಕೆಡಿಸ್ಕೋಬಹುದು, ಆದ್ರೆ ಅದೇ ಹೆಸರನ್ನ ಸಂಪಾದನೆ ಮಾಡ್ಲಿಕ್ಕೆ ವರ್ಷಗಳು ಬೇಕಾಗುತ್ತೆ. ಅದಕ್ಕೆ ಕವಿ ಹೇಳ್ತಾರೆ, ಪಲ್ ಪಲ್ ಸೇ ಹಿ ಬನಾ ಹುವಾ, ಕ್ಷಣ ಕ್ಷಣದಿಂದಲೇ ಆಗಿರ್ತಕ್ಕಂಥದ್ದು ಜೀವನಕ್ಕೋ ಮಾನೋ. ಈ ಜೀವನವನ್ನ ನೀನು ನಂಬು, ಕ್ಷಣ ಕ್ಷಣದಿಂದಲೇ ಈ ಜೀವನ ಆಗಿದೆ. ಕವಿ ಮುಂದೆ ಹೇಳ್ತಾರೆ, ಕರ್ನಾ ಹೈ ಜೋ ಕಾಮ್ ಉಸಿ ಮೇ ಚಿತ್ ಲಗಾ ದೋ, ಆತ್ಮ ಪರ್ ವಿಶ್ವಾಸ ಕರೋ ಸಂದೇಹ ಭಗಾ ದೋ. ಕರ್ನಾ ಹೈ ಜೋ ಕಾಮ್, ಯಾವ ಕೆಲಸವನ್ನ ನೀನು ಮಾಡಬೇಕಾಗಿದೆ, ಜೋ ಕಾಮ್ ಕರ್ನಾ ಹೈ ಉಸಿ ಮೇ ಚಿತ್ ಲಗಾ ದೋ, ಉಸಿ ಮೇ ಮನ್ ಲಗಾ ದೋ, ಉಸಿ ಮೇ ಮಸ್ತಿಷ್ಕ ಲಗಾ ದೋ, ಉಸಿ ಮೇ ತುಮ್ಹಾರಾ ಸಾರಾ ಸ್ಕಿಲ್ಸ್, ತುಮ್ಹಾರಿ ಸಾರಿ ಎನರ್ಜಿ, ತುಮ್ಹಾರಿ ಸಾರಿ ಶಕ್ತಿ ಲಗಾ ದೋ. ನಿನ್ನ ಎಲ್ಲ ಶಕ್ತಿಯನ್ನ, ನಿನ್ನ ಗಮನವನ್ನ, ನಿನ್ನ ಒಂದು ಕಾನ್ಸಂಟ್ರೇಷನ್ ಪವರ್ ಅನ್ನ, ನಿನ್ನ ವಿವೇಚನಾ ಶಕ್ತಿಯನ್ನ, ನಿನ್ನ ಚಿತ್ತವನ್ನ, ನಿನ್ನ ಮನಸ್ಸನ್ನ ಜೋ ಕಾಮ್ ಕರ್ನಾ ಹೈ ಉಸಿ ಮೇ ಲಗಾ ದೋ, ಯಾವ ಕೆಲಸವನ್ನ ಮಾಡಬೇಕು ಅದರಲ್ಲೇ ತೊಡಗಿಸ್ಕೋ, ಆ ಕೆಲಸದಲ್ಲೇ ಲೀನನಾಗು, ಕಾಯ ವಾಚ ಮನಸ್ಸ. ಕವಿ ಅದನ್ನೇ ಹೇಳ್ತಾರೆ, ಕರ್ನಾ ಹೈ ಜೋ ಕಾಮ್, ಯಾವ ಕೆಲಸವನ್ನ ಮಾಡಬೇಕು, ಉಸೀಮೆ ಅದರಲ್ಲೇ, ಚಿತ್ತ ಲಗಾ ದೋ, ಮನ್ ಲಗಾ ದೋ, ಆತ್ಮ ಪರ್ ವಿಶ್ವಾಸ್ ಕರೋ, ಅಪನೆ ಆಪ್ ಪರ್ ವಿಶ್ವಾಸ್ ಕರೋ, ನಿನ್ನ ಮೇಲೆ ನೀನು ವಿಶ್ವಾಸವನ್ನ ಇಡು, ಆತ್ಮದ ಮೇಲೆ ವಿಶ್ವಾಸವನ್ನಿಡು. ಸಂದೇಹ ಭಗಾದೋ, ಸಂದೇಹ ಭಗಾದೋ, ಸಂದೇಹಗಳನ್ನ, ಅನುಮಾನಗಳನ್ನ ಭಗಾದೋ, ಮೈಂಡ್ ನಿಂದ ಓಡಿಸ್ಬಿಡು. ಜಸ್ಟ್ focus on your goal, just focus on your target. ಮುಂದೆ ಕವಿ ಹೇಳ್ತಾರೆ, ऐसा सुसमय भला और कब तुम पाओगे, खोकर पीछे इसे सर्वथा पछताओगे. ಕವಿ ಹೇಳ್ತಾರೆ, ऐसा सुसमय, ऐसा अच्छा समय, ಇಂತಹ ಒಳ್ಳೆಯ ಸಮಯವನ್ನ फिर तुम कब पाओगे, ऐसा सुसमय भला और कब, मत्यावाग तुम पाओगे, ನೀನ್ ಪಡಿತೀಯಾ. खोकर, गंवाकर, लॉस करके, इसे, इस समय को, जो समय तुम्हें मिल गया है, ಏನು ಸಮಯ ನಿನಗೆ ಸಿಕ್ಕಿದೆ, ಆ ಸಮಯವನ್ನ ನೀನು ಗವಾಕರ್, ಖೋಕೆ, ಇಸೆ ಸರ್ವಥಾ ಪಚ್ತಾವೋಗೆ, ಸದಾ ಪಚ್ತಾವೋಗೆ, ಸದಾ ಪಶ್ಚಾತ್ತಾಪ ಕರೋಗೆ, ಯಾವಾಗ್ಲೂ ಇದನ್ನ ಕಳ್ಕೊಂಡಿದ್ದೀನಿ ಅಂತಕ್ಕಂಥ ಪಶ್ಚಾತ್ತಾಪ ಇದ್ದೇ ಇರುತ್ತೆ ನಿಮಗೆ. ಯಾವಾಗ ತಾನೆ ಇದಕ್ಕಿಂತ ಒಳ್ಳೆ ಸಮಯ ಸಿಕ್ಕಿದ್ದು? ಸಿಕ್ಕಿರೋ ಸಮಯ ಅಲ್ಲದೆ ಮತ್ಯಾವುದು ಒಳ್ಳೆ ಸಮಯ? ದೇವರು ನಮಗೆ ಸಮಯ ಕೊಟ್ಟಿದ್ದಾನೆ ವರವಾಗಿ, ಇದಕ್ಕಿಂತ ಮತ್ಯಾವುದು ಒಳ್ಳೆಯವರ? ಕವಿ ಹೇಳ್ತಾರೆ, ಐಸಾ ಸುಸಮಯ, ಇಂತಹ ಒಳ್ಳೆಯ ಸಮಯ, ಫಲ ಔರ್ ಕಬ್, ಮತ್ಯಾವಾಗ ನೀನು ತುಂ ಪಾओगे,
अगर खो दिया तुमने इस समय को, अगर गंवा दिया, अगर लॉस कर दिया इस समय को तुमने, तो सर्वथा पछताओगे, सर्वथा पछताओगे, सदा ಪಶ್ಚಾತ್ತಾಪ ಕರೋಗೆ, ಯಾವಾಗಲೂ ಪಶ್ಚಾತ್ತಾಪ ಪಡ್ತೀಯಾ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಯದ ಮಹತ್ವವನ್ನ, ಸಮಯವನ್ನ ಸದ್ಬಳಕೆ ಮಾಡತಕ್ಕಂಥ ವಿಧಾನವನ್ನ ನಿಜವಾಗ್ಲೂ ಈ ಪದ್ಯದಲ್ಲಿ ಸಿಯಾರಾಮ್ ಶರಣ್ ಗುಪ್ತರವರು ಅದ್ಭುತವಾಗಿ ವರ್ಣಿಸಿದ್ದಾರೆ. ಪಾಯಿಂಟ್ಸ್ ವೈಸ್ ನೋಡ್ತಾ ಹೋದಾಗ, ಯಾಕೆಂದ್ರೆ ನೋಡಿ, ಈ ಪದ್ಯವನ್ನ ಕಲ್ತಾಗ ಈ ಪದ್ಯದಲ್ಲಿ ಅಪ್ಲೈಡ್ ಕ್ವಶನ್ ಬರ್ತಕ್ಕಂಥ ಚಾನ್ಸ್ ಇರುತ್ತೆ, ಅಥವಾ ಸಮಯ ಕೋ ಕೈಸೆ ಸದುಪಯೋಗ ಕರ್ನಾ ಚಾಹಿಯೆ ಅಂತಕ್ಕಂತಹ ಕ್ವಶನ್ ಆಲ್ರೆಡಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಅದು ಕೂಡ ಬರುವಂತ ಚಾನ್ಸ್ ಇರುತ್ತೆ. ಓವರ್ ಆಲ್ ಆಗಿ ಅಪ್ಲೈಡ್ ಕ್ವಶನ್ಸ್ ಅಂತ ಬಂದಾಗ समय की पहचान इस कविता में कवि का आशय क्या है ಅಂತ ಹೇಳ್ಬಿಟ್ಟು 3 or 4 ಮಾರ್ಕ್ಸ್ ಗೆ ಹೇಳ್ತಕ್ಕಂಥ ಚಾನ್ಸ್ ಇರುತ್ತೆ. ಅದಲ್ಲದೆ ಹೋದ್ರೂ ಕೂಡ ಸಮಯಕ ಮಹತ್ವ ಅನ್ನುವಂತಹ ಟಾಪಿಕ್ ಬಗ್ಗೆ ಒಂದು ಎಸ್ಸೆ ರೇಟಿಂಗ್ ಬರ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಈ ಪದ್ಯದ ಸಾರಾಂಶವನ್ನ ನೀವು ಪಾಯಿಂಟ್ಸ್ ವೈಸ್ ನೋಟ್ ಮಾಡಿಕೊಂಡು ಅಭ್ಯಾಸ ಮಾಡಿದಾಗ 2 ರೀತಿಯ ಲಾಭಗಳು ನಿಮ್ಗೆ. ಒಂದು, ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಕೇಳಿದಾಗ ಅದಕ್ಕೂ ಆನ್ಸರ್ ಮಾಡಬಹುದು, ಪರೀಕ್ಷೆಯಲ್ಲಿ ಪ್ರಬಂಧ ಕೇಳಿದಾಗ ಅದಕ್ಕೂ ಆನ್ಸರ್ ಮಾಡಬಹುದು. ಸೊ ಪಾಯಿಂಟ್ಸ್ ವೈಸ್ ನೋಡ್ತಾ ಹೋದಾಗ ಮೊದಲು ಕವಿ ಹೇಳ್ತಾರೆ, समय उद्योगी को, परिश्रमी व्यक्ति को, मेहनत करने वाले व्यक्ति को अच्छा समय हर समय है. ಪ್ರತಿ ಸಮಯವೂ ಅವನಿಗೆ ಒಳ್ಳೆ ಸಮಯನೇ ಪರಿಶ್ರಮಿ ವ್ಯಕ್ತಿಗೆ, ಪರಿಶ್ರಮ ಪಡ್ತಕ್ಕಂಥ ವ್ಯಕ್ತಿಗೆ. समय को, नेक्स्ट पॉइंट, समय को व्यर्थ करके कोई भी सुख को प्राप्त नहीं कर सकता. ಸಮಯವನ್ನ ವ್ಯರ್ಥ ಮಾಡಿ ಯಾರು ಕೂಡ ಸುಖವನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಎರಡೇ ಲೈನಲ್ಲಿ ತುಂಬಾ ಸಿಂಪಲ್ ಆಗಿ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ, ಸಮಯ ನಾವು ಆಲಸ್ಯ, ಸೋಮಾರಿತನ, ಆಲಸ್ ಬಹಾನೆ ಬನಾನೆ ಕಾ ಮೂಲ ಕಾರಣ है. ಆಲಸ್ ಬಹಾನೆ ಬನಾನೆ ಕಾ ಮೂಲ ಕಾರಣ है. ನೆಪಗಳನ್ನ ಮಾಡಲಿಕ್ಕೆ ಆಲಸ್ಯವೇ ಮುಖ್ಯ ಕಾರಣ, ಸೋಮಾರಿತನವೇ ಮುಖ್ಯ ಕಾರಣ. जो करना है उसको अभी करो, कल हो क्या जाने. ಇನ್ನೇನ್ ಮಾಡ್ಬೇಕು ಅಂತ ಇದೆಯಾ ಅದನ್ನ ಈಗಲೇ ಮಾಡು, ಕಲ್ ಕ್ಯಾ ಹೋ, ನಾಳೆ ಏನಾಗುತ್ತೆ, ಕ್ಯಾ ಜಾನೆ, ಕಲ್ ಹೋ ಕ್ಯಾ ಜಾನೆ, ಯಾರಿಗ್ ಗೊತ್ತು, ಏನ್ ಗೊತ್ತು, ಕಲ್ ಕ್ಯಾ ಹೋ, ನಾಳೆ ಏನಾಗುತ್ತೆ, ಈಗಲೇ ಕೆಲಸ ಮುಗಿಸ್ಬಿಡು. नेक्स्ट पॉइंट, पा सकते नहीं इसको तुम खोने के बाद. अगर समय को व्यर्थ कर दिया तो हम वापस इसको प्राप्त नहीं कर सकते, चाहे महाराजा भी क्यों ना हो, चाहे चक्रवर्ती ही क्यों ना हो. ಒಂದು ಸಲ ಇದನ್ನ ಕಳ್ಕೊಂಡ್ರೆ ಮಹಾರಾಜನಾದರೂ ಕೂಡ ಇದನ್ನ ವಾಪಸ್ಸು ಮರಳಿ ಪಡಲಿಕ್ಕೆ ಸಾಧ್ಯ ಇಲ್ಲ. नेक्स्ट, समय के समान कोई द्रव्य नहीं है, लेकिन हमें इसकी चिंता भी नहीं है. ಸಮಯಕ್ಕೆ ಸಮಾನವಾಗಿರ್ತಕ್ಕಂಥ ದ್ರವ್ಯ, ವಸ್ತು, ಧನರಾಶಿ ಯಾವುದೂ ಇಲ್ಲ, ಆದ್ರೆ ಇದರ ಬಗ್ಗೆ ನಮಗೆ ಚಿಂತೆನೇ ಇಲ್ಲ. समय ईश्वर का दिया हुआ एक अनुपम धन है. ಮಕ್ಕಳೇ, ಇಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ ರೈಸ್ ಆಗುತ್ತೆ. ಸಮಯ ईश्वर का दिया हुआ अति अनुपम धन कौन सा है, ಅಥವಾ समय किसका दिया हुआ अति अनुपम धन है. ಈ ರೀತಿ ಕ್ವಶನ್ಸ್ ಕೇಳ್ತಾ ಹೋಗ್ತಾನೆ. समय ईश्वर का दिया हुआ, भगवान का दिया हुआ एक अनुपम धन है. ಒಟ್ನಲ್ಲಿ ಪಾಯಿಂಟ್ಸ್ ನೋಡ್ತಾ ಹೋಗಿ, समय ईश्वर का दिया हुआ एक अनुपम धन है. ये समय ही हमारे जीवन के लिए शुभ है, अथवा हमारे जीवन को शुभ बनाने का एक जरिया है, एक मूल है, एक मौका है. तुच्छ एक पल को भी नहीं समझना है, क्योंकि हमारा जीवन पल पल से बना है. ಚಿಕ್ಕದಾಗಿ ನಾವು ಯಾವುದನ್ನು ಕಾಣಬಾರದು, ಒಂದು ಕ್ಷಣವನ್ನು ಕೂಡ. ಯಾಕೆ ಅಂದ್ರೆ ಕ್ಷಣ ಕ್ಷಣದಿಂದಲೇ ನಮ್ಮ ಜೀವನವೂ ಕೂಡ ಆಗಿರತಕ್ಕಂಥದ್ದು. करना है जो काम उसमें ही हमको मन लगाना है, आत्मा पर विश्वास करना है, संदेह को भगाना है. ಯಾವ ಕೆಲಸವನ್ನ ಮಾಡಬೇಕು ಅದರಲ್ಲೇ ಮನಸ್ಸಿಡಬೇಕು, ಆತ್ಮದ ಮೇಲೆ ವಿಶ್ವಾಸವನ್ನಿಟ್ಟು ಆತ್ಮವಿಶ್ವಾಸದಿಂದ ಸಂದೇಹಕ್ಕೋ ಭಗಾನ ಹೇ, ಸಂದೇಹಗಳನ್ನ ಓಡಿಸಬೇಕು, ತೊಲಗಿಸಬೇಕು, ಸಂದೇಹಗಳನ್ನ ಬಿಟ್ಬಿಡ್ಬೇಕು. ನೆಕ್ಸ್ಟ್ ಕೊನೆ ಪಾಯಿಂಟ್ಸ್, ಕೊನೆ 2 ಲೈನ್ ನಲ್ಲಿ ಕೊನೆ ಪಾಯಿಂಟ್ಸ್ ಹೇಳ್ತಾರೆ ಕವಿ. ಐಸಾ ಸುಸಮಯ
ಫಿರ್ ಕಭಿ ತುಮ್ ನಹಿ ಪಾ ಸಕ್ತೆ. ಇಂತಹ ಸಮಯವನ್ನ ಮತ್ತೆ ನೀನು ಯಾವತ್ತೂ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಖೋ ದಿಯಾ ಗವಾ ದಿಯಾ ತೋ ಸದಾ ಪಚ್ತಾವೋಗೆ. ಕಳ್ಕೊಂಡಿದೀಯಾ ಅಂದ್ರೆ ಖಂಡಿತವಾಗ್ಲೂ ನೀನು ಸದಾ ಪಶ್ಚಾತ್ತಾಪವನ್ನ ಪಡ್ತೀಯಾ ಅಂತ ಕವಿ ಹೇಳ್ತಾರೆ. ಆತ್ಮೀಯರೇ, ನಾನು ಆಗ್ಲೇ ಹೇಳಿದ ಹಾಗೆ ಸಮಯ ಕಿ ಪಹಚಾನ್ ಕವಿತೆಯಿಂದ ನಿಮಗೆ ಎರಡೆರಡು ರೀತಿಯ ಲಾಭಗಳಿವೆ ಪರೀಕ್ಷಾ ದೃಷ್ಟಿಯಿಂದ. ಹಾಗೆ ಪರೀಕ್ಷೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಮೌಲ್ಯವನ್ನ ಕಲಿತೀವಿ ನಾವು ಈ ಪದ್ಯದಿಂದ. ಸಮಯವನ್ನ ವ್ಯರ್ಥ ಮಾಡಬಾರ್ದು. ಸಿಕ್ಕಿರುವ ಸಮಯವನ್ನ ದೇವರ ವರ ಅಂತ ಹೇಳಿ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತೀವಿ, ಅದನ್ನ ಕಲಿತೀವಿ. ಇಷ್ಟನ್ನ ಹೇಳ್ತಾ ಇಂದಿನ ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.